ಸರ್, ಕಮಲ್ ಹಾಸನ್ ಕನ್ನಡದ ಬಗ್ಗೆ ಹೇಳಿಕೆ ಕೊಟ್ಟಿದ್ರಲ್ಲ ಸರ್, ಆ ಒಂದು ಹೇಳಿಕೆನ ಹೇಳಿದ ಮೇಲೂ ಮತ್ತೆ ಕ್ಷಮೆ ಯಾಚನೆಗೆ ಕನ್ನಡಿಗರು ಫಿಲಂ ಚೇಂಬರ್ ಆಗಲಿ ಸರ್ಕಾರ ಒತ್ತಾಯ ಮಾಡಿದ್ರು, ಆದರೂ ಕೂಡ ಕ್ಷಮೆ ಯಾಚನೆ ಮಾಡಲಿಲ್ಲ. ಅವ್ರದ್ದೇ ಮಂಡು ವಾದನ ಮುಂದುವರ್ಸಿದ್ರು ಸರ್. ಅದ್ರ ಬಗ್ಗೆ ಏನು ಮಾಡ್ತೀರಾ? ಈಗ ಕಾನೂನಿನಲ್ಲಿ ಹೋಗ್ಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಅದು ಹೈಯೆಸ್ಟ್ ಕೋರ್ಟ್ ಆಫ್ ಇಂಡಿಯಾ. ಬಟ್ ಏನಾದರೂ ಸುಪ್ರೀಂ ಕೋರ್ಟ್ ಹೇಳಿರ್ಬೋದು, ಬಟ್ ಜನರ ಮನಸ್ಸಿನಲ್ಲಿ ಕ್ಷಮೆ ಕೇಳಲಿಲ್ಲ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ಇವತ್ತಿಲ್ಲ ನಾಳೆ ತಪ್ಪಿಸ್ಕೊಳಕ್ಕಾಗಲ್ಲ. ನೀವು ಫೇಸ್ ಮಾಡಬೇಕಲ್ಲ, ನನ್ನನ್ನು ಬರಲೇಬೇಕಲ್ಲ ಕರ್ನಾಟಕಕ್ಕೆ. ಕೋಟ್ಯಾಂತರ ಕನ್ನಡಿಗರ ಭಾವನೆಗೆ ಹೌದು. ಅದು ಅದು ಅವರು, ನಾನು ಅವ್ರಿಗೆ ಒಂದು ಮೆಸೇಜು ಹಾಕಿದ್ದೆ. ಮನುಷ್ಯ ತಪ್ಪಾಗಿದ್ದರೆ ಅದನ್ನು ಕ್ಷಮೆ ಕೇಳೋದ್ರಲ್ಲಿ ಏನು ದೊಡ್ಡದಿಲ್ಲ. ಕ್ಷಮೆ ಕೇಳಿದ್ರೆ ಗ್ರೇಟ್ ಆಗ್ತೀರಾ ನೀವು. ರಿಗ್ರೆಟ್ ಅಂತ ಹೇಳಿ ಯು ವಿಲ್ ಬಿ ಎ ಗ್ರೇಟ್ ಪರ್ಸನ್. ಗಾಂಧೀಜಿಯವರು ಕ್ಷಮೆ ಕೇಳಿದ್ದಾರೆ, ನೆಲ್ಸನ್ ಮಂಡೇಲಾ ಕ್ಷಮೆ ಕೇಳಿದ್ದಾರೆ, ಪೋಪ್ ಟು ಹೆನ್ರಿ ಫಿಫ್ತ್, ಈ ಥರ ಎಲ್ಲ ಕೋಟ್ ಮಾಡಿದ್ದೆ, ಯಾವ್ಯಾವುದೋ ಎಲ್ಲೆಲ್ಲಿ ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ಕ್ಷಮೆ ಕೇಳಿದ್ದಾರೆ ಅಂತ. ಸೊ ನೀವೇನು ಕ್ಷಮೆ ಕೇಳಿದ್ರೆ ಏನಿಲ್ಲ, ಕನ್ನಡಿಗರ ಹೃದಯದಲ್ಲಿ ಇನ್ನೂ ನಿಮ್ಗೆ ಹೆಚ್ಚಿನ ಜಾಗ ಕೊಡ್ತಾರೆ ಕ್ಷಮೆ ಕೇಳ್ಬಿಟ್ರೆ ಅಂತ. ಕೊನೆಗೆ ನಾನು ಮಣಿರತ್ನಮ್ ಹತ್ರನೂ ಮಾತಾಡಿದೆ. ಸರಿ ಪಾಪ ಅವ್ರು ಮಣಿರತ್ನಮ್ ಅವ್ರಿಗೂ ಮುಜುಗರ, ಏಕೆಂದರೆ ಅದು ಅವ್ರದ್ದೇ ಪಿಕ್ಚರ್. ಯಾರ್ದು? ಕಮಲ್ ಹಾಸನ್ ಅವ್ರ ಪಿಕ್ಚರ್ ಅದು. ಸರಿ, ಅವರು ಓ ನಮ್ಗೆ ಬೇಡ ಬಾಬು, ಅವರವರೇ ಮಾಡ್ಕೊಳ್ಳಿ, ನಾನಂತೂ ಐ ಆಮ್ ಓನ್ಲಿ ಎ ಡೈರೆಕ್ಟರ್. ಬಟ್ ಇದನ್ನು ಬೆಳೆಸ್ಕೊಂಡು ಹೋಗೋದು ಚೆನ್ನಾಗಿರಲ್ಲ. ಏಕೆಂದರೆ ಕನ್ನಡ ಚಿತ್ರರಂಗ ಅವರಿಗೆ ಕೊಟ್ಟಿರೋಷ್ಟು ಯಾರಿಗೂ ಕೊಟ್ಟಿಲ್ಲ. ಅವ್ರ ತಂದೆಗೆ, ಸುಹಾಸಿನಿ ಅವ್ರ ತಂದೆಗೆ ಬೆಸ್ಟ್ ಆ್ಯಕ್ಟರ್ ಬಂದಿದ್ದು ನಮ್ಮ ಗಿರೀಶ್ ಕಾಸರವಳ್ಳಿ ಪಿಕ್ಚರಿಂದ, ತಬರನ ಕತೆ. ಸುಹಾಸಿನಿನ ಇಂಟ್ರಡ್ಯೂಸ್ ಮಾಡಿದಾಗ ನಮ್ಮ ಜನ ಕೊಟ್ಟ ರೆಸ್ಪಾಂಡು, ಆಕೆ ಒಂದು ಕರ್ನಾಟಕದಲ್ಲಿ ಟಾಪ್ ಮೋಸ್ಟ್ ಹೀರೋಯಿನ್ ಆದಳು. ಕಮಲ್ ಹಾಸನ್ ಪಿಕ್ಚರ್ಗಳೆಲ್ಲ ತಮಿಳ್ನಾಡಲ್ಲಿ ಎಷ್ಟು ಹೋಗಿದೆಯೋ ಅದು 4ರಷ್ಟು ಇದು ಎಂಥ ಸಂಗಮಮ್ಮದು ಒಂದು ಪಿಕ್ಚರ್ ಇತ್ತಲ್ಲ, ವಿಶ್ವನಾಥ್ ಅವ್ರ ಪಿಕ್ಚರು, ಅದು ಮರಚರಿತ್ರೆ, ನಾಯಕನ್ ಎಲ್ಲ ಬೇಕಾದಷ್ಟು ಪಿಕ್ಚರ್ ನೋಡಿದ್ದಾರೆ. ಇದು ಏನೋ ಒಂದೊಂದು ಸರಿ ಬ್ಯಾಕ್ ಟೈಮು, ಅವ್ರಿಗೂ ಬ್ಯಾಕ್ ಟೈಮ್ ಇತ್ತು ಅಂತ ಕಾಣುತ್ತೆ. ಒಂದು ರಿಲೇಷನ್ನಲ್ಲಿ ಸ್ಟ್ರೈನ್ ಆಗೋಯ್ತು. ವಿಶ್ವಂಬರಂ ಇಂಡಿಯನ್ 2 ಮತ್ತು ವಿಶ್ವಂಬರಂ. ಹಾಂ, ಅಲ್ಲ ಎಲ್ಲ ಒಳ್ಳೊಳ್ಳೆ ಪಿಕ್ಚರ್. ಇಂಡಿಯನ್ ಕೂಡ ಚೆನ್ನಾಗಿ ನೋಡಿದ್ದಾರೆ. ನಮ್ಮಲ್ಲೇ ಹೈಯೆಸ್ಟ್ ಕಲೆಕ್ಷನ್ಸ್ ಬಂದಿದೆ. ಅದಕ್ಕೆ ಏನೋ ಒಂದು ರಿಲೇಷನ್, ಅದು ಒಂದು ಚಿಕ್ಕ ವಿಚಾರದಲ್ಲಿ ಸ್ಟ್ರೈನ್ ಆಗೋಯ್ತು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತವರೆಗೂ ಪಬ್ಲಿಕ್ ಟಿವಿ ಡಿಜಿಟಲ್ ಧನ್ಯವಾದಗಳು ಎಲ್ಲ ಪ್ರೇಕ್ಷಕರಿಗೂ. ಕನ್ನಡ ಚಿತ್ರ ನೋಡಿ ಕನ್ನಡನ ನೀವೇ ಬೆಳೆಸಿದವರು, ಈಗ ನೀವೇ ಉಳಿಸ್ಬೇಕು ಅದನ್ನು. ಒಂದು ಕನ್ನಡ ಚಿತ್ರರಂಗ ಅನ್ನೋದು ಭಾರತೀಯ ಚಿತ್ರರಂಗದ 100 ವರ್ಷದ ಇತಿಹಾಸದಲ್ಲಿ ಭಾಳ ದೊಡ್ಡ ಹೆಸರು ಮಾಡಿದೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಸರೋಜಾದೇವಿ, ಭಾರತಿ, ಜಯಂತಿ, ಜಯಲಲಿತಾ ಅಂಥವರೆಲ್ಲ ದೊಡ್ಡ ದೊಡ್ಡ ಆ್ಯಕ್ಟ್ರ್ಗಳೆಲ್ಲ ಮಾಡಿ, ದೊಡ್ಡ ದೊಡ್ಡ ಡೈರೆಕ್ಟ್ರುಗಳು ಸಿನಿಮಾಗಳು ಮಾಡಿ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಚಿತ್ರಗಳನ್ನ ಇದು ಮಾಡಿದ್ದಾರೆ. ಯಾವತ್ತಿದ್ರೂ ಅದರ ಚರಿತ್ರೆ ಇದ್ದೇ ಇದೆ. ಏನೋ ಒಂದು ಸ್ವಲ್ಪ ಎಡವಿರಬೇಕು, ಅದನ್ನು ತಿದ್ದುಕೊಂಡು ನಮ್ಮವರು ಒಳ್ಳೆಯ ಚಿತ್ರಗಳು ಮಾಡ್ತಾರೆ. ನೀವು ಕನ್ನಡ ಚಿತ್ರಗಳನ್ನ ನೋಡಿ ಬೆಳೆಸಿ, ನೀವೇ ಉಳಿಸ್ಬೇಕು. ಥ್ಯಾಂಕ್ ಯು ಸರ್.